ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾನು ಜೀವಿತಾ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಶುಭವೋ ಅಥವಾ ಅಶುಭವೋ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮೊಬೈಲ್ನ ಯೂಸ್ ಮಾಡ್ತಿರ್ತಾರೆ. ಆದರೆ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರ್ ಅವ್ರಿಗೆ ಲಕ್ಕಿನೋ ಅಥವಾ ಅನ್ಲಕ್ಕಿನೋ ಅಂತ ತಿಳ್ಕೊಂಡಿರಲ್ಲ. ಹಾಗಾದರೆ ಬನ್ನಿ, ನೀವು ಯೂಸ್ ಮಾಡ್ತಿರೋ ಮೊಬೈಲ್ ನಂಬರ್ ನಿಮಗೆ ಲಕ್ಕಿನೋ ಅಥವಾ ಅನ್ಲಕ್ಕಿನೋ ಅಂತ ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಮೊಬೈಲ್ ಸಂಖ್ಯೆಗಳನ್ನು ತುಂಬ ಶುಭವೆಂದು ಪರಿಗಣಿಸ್ತಾರೆ ಮತ್ತು ಇನ್ನೂ ಕೆಲವು ಮೊಬೈಲ್ ನಂಬರ್ಗಳನ್ನು ಅಶುಭವೆಂದು ಪರಿಗಣಿಸ್ತಾರೆ. ಹಾಗಾದರೆ ಬನ್ನಿ, ನೀವು ಯೂಸ್ ಮಾಡ್ತಿರೋ ಫೋನ್ ನಂಬರ್ ನಿಮಗೆ ಲಕ್ಕಿನೋ ಅಥವಾ ಅನ್ಲಕ್ಕಿನೋ ಅಂತ ತಿಳ್ಕೊಳ್ಳೋಣ. ಸಂಖ್ಯೆಗಳು ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಇಂದಿನ ಯುಗದಲ್ಲಿ ಎಲ್ಲರೂ ಮೊಬೈಲ್ ಫೋನ್ ಬಳಸುತ್ತಾರೆ. ಆದರೆ ಅದರ ಸಂಖ್ಯೆಗಳು ನಿಮ್ಮ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ತಿಳಿದಿರಲ್ಲ. ಹೌದು, ಸಂಖ್ಯಾಶಾಸ್ತ್ರದ ಪ್ರಕಾರ ಮೊಬೈಲ್ ಸಂಖ್ಯೆಗೆ ಸಂಬಂಧಿಸಿದ ಪ್ರತಿಯೊಂದು ಸಂಖ್ಯೆಯು ನಿಮ್ಮ ಜೀವನ ಮತ್ತು ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಅದೃಷ್ಟಶಾಲಿಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯುವುದು ಹೇಗೆ ಅನ್ನುವುದನ್ನು ತಿಳಿಯೋಣ. ನಿಮ್ಮ ಫೋನ್ ನಂಬರ್ ನಿಮಗೆ ಅದೃಷ್ಟವೇ ಅಥವಾ ಇಲ್ಲವೇ ಎಂದು ತಿಳಿಯುವುದು ಹೇಗೆ? ಬನ್ನಿ ತಿಳ್ಕೊಳ್ಳೋಣ. ಅದೃಷ್ಟ ಸಂಖ್ಯೆಯನ್ನು ಕಂಡುಹಿಡಿಯಲು ಮೊದಲು ನೀವು ನಿಮ್ಮ ಮೊಬೈಲ್ ಸಂಖ್ಯೆಯ ಎಲ್ಲ ಅಂಕೆಗಳನ್ನು ಒಟ್ಟಿಗೆ ಕೂಡಿಸಬೇಕು. ನೀವು ಒಂದು ಸಂಖ್ಯೆಯನ್ನು ಪಡೆಯುವವರೆಗೆ ನೀವು ಇದನ್ನು ಮಾಡಬೇಕು. ನೀವು ಆ ಒಂದು ಸಂಖ್ಯೆಯನ್ನು ಪಡೆದಾಗ ಈ ಸಂಖ್ಯೆ ನಿಮ್ಮ ಮೂಲ ಸಂಖ್ಯೆಯೊಂದಿಗೆ ಹೊಂದಿಕೆಯಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ನೋಡಬೇಕು. ಅದು ಹೊಂದಿಕೆಯಾದರೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಮಗೆ ಅದೃಷ್ಟ ತರುತ್ತೆ. ನೆಕ್ಸ್ಟ್, ನೀವು ನಿಮ್ಮ ಮೊಬೈಲ್ ಸಂಖ್ಯೆ ಎಲ್ಲ ಪ್ಲಸ್ ಮಾಡಿದ್ಮೇಲೆ ಲಾಸ್ಟ್ 1 ಡಿಜಿಟ್ ಬಂದಿರುತ್ತಲ್ವಾ, ಆ ಲಾಸ್ಟ್ ಡಿಜಿಟ್ಗೆ ನಿಮ್ಮ ಮೂಲ ಸಂಖ್ಯೆಯನ್ನು ಕೂಡಿಸ್ಬೇಕು. ನಿಮ್ಮ ಮೂಲ ಸಂಖ್ಯೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಫಸ್ಟ್ ಅದನ್ನು ಕಂಡುಹಿಡ್ಕೊಳ್ಳಿ. ಹೇಗೆ ಮೂಲ ಸಂಖ್ಯೆಯನ್ನು ಕಂಡುಹಿಡಿಯೋದು ಅಂತ ಅಂದರೆ, ನೀವು ನಿಮ್ಮ ಜನ್ಮ ದಿನಾಂಕದ ಎಲ್ಲ ನಂಬರ್ಸ್ನ ಪ್ಲಸ್ ಮಾಡಬೇಕು. ಉದಾಹರಣೆಗೆ, ನೀವು ಒಂದು ತಿಂಗಳ 14ನೇ ತಾರೀಕಿನಲ್ಲಿ ಜನಿಸಿದರೆ 1 ಮತ್ತು 4 ಸೇರಿಸಬೇಕು. ಅಂದರೆ ನಿಮ್ಮ ಮೂಲ ಸಂಖ್ಯೆ 5 ಆಗಿದೆ. ನೆಕ್ಸ್ಟ್, ನೀವು ಇವಾಗ ನಿಮ್ಮ ಹತ್ರ ಮೂಲ ಸಂಖ್ಯೆನೂ ಇದೆ ಮತ್ತು ಮೊಬೈಲ್ ನಂಬರ್ನ ಪ್ಲಸ್ ಮಾಡಿ ಲಾಸ್ಟಿಗೆ 1 ಡಿಜಿಟ್ ನಂಬರು ಸಿಕ್ಕಿದೆ. ಈಗ ನೀವು ಆ 2 ನಂಬರ್ಗಳನ್ನು ಹೋಲಿಕೆ ಮಾಡಬೇಕು. ಮೂಲ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಒಂದೇ ಆಗಿದ್ದರೆ ಈ ಸಂಖ್ಯೆ ನಿಮಗೆ ತುಂಬ ಅದೃಷ್ಟಶಾಲಿಯಾಗಿದೆ. ಒಂದು ವೇಳೆ ನಿಮಗೆ ಹೇಗೆ ಲೆಕ್ಕಾಚಾರ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತಂದರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಮೊಬೈಲ್ ಸಂಖ್ಯೆ 9891004444 ಆಗಿದ್ದರೆ ಆ ಸಂಖ್ಯೆಯ ಎಲ್ಲ ಅಂಕೆಗಳ ಒಟ್ಟು ಮೊತ್ತ 45 ಆಗುತ್ತೆ. ಅದನ್ನು 4 + 5 = 4ನ ಮತ್ತು 5ನ ಪ್ಲಸ್ ಮಾಡಿ = 9 ಬರುತ್ತೆ. ಈ ರೀತಿಯಾಗಿ ಈ ಮೊಬೈಲ್ ಸಂಖ್ಯೆ ಅದೃಷ್ಟ ಸಂಖ್ಯೆ 9 ಆಗುತ್ತದೆ. ನಿಮ್ಮ ಮೂಲಾಂಕ ಕೂಡ 9 ಆಗಿದ್ದರೆ ಈ ಸಂಖ್ಯೆ ನಿಮಗೆ ತುಂಬ ಅದೃಷ್ಟವಂತಿರುತ್ತೆ. ಇವಾಗ ನಿಮಗೆ ಯಾವ್ಯಾವ ನಂಬರ್ ಬಂದರೆ ಶುಭ ಅಥವಾ ಯಾವ್ಯಾವ ನಂಬರ್ ಬಂದರೆ ಅಶುಭ ಅಂತ ಹೇಗೆ ತಿಳಿಯೋದು ಅಂತಂದರೆ, ಸಂಖ್ಯಾಶಾಸ್ತ್ರದ ಪ್ರಕಾರ 1, 3, 5, 7 ಮತ್ತು 9 ನಂಬರ್ಗಳನ್ನು ಶುಭ ಸಂಖ್ಯೆಗಳೆಂದು ಪರಿಗಣಿಸಲಾಗ್ತದೆ. ಆದರೆ 2, 4, 6 ಮತ್ತು 8 ನಂಬರ್ಗಳನ್ನು ಅಶುಭವೆಂದು ಪರಿಗಣಿಸಲಾಗ್ತದೆ. ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳನ್ನು ತಪ್ಪಿಸಲು ಮೊಬೈಲ್ ಸಂಖ್ಯೆಯ ಕೊನೆಯ ಅಂಕೆ 4 ಅಥವಾ 8 ಆಗಿರಬಾರದು ಎನ್ನುವ ನಂಬಿಕೆ ಕೂಡ ಇದೆ. ನೋಡಿದ್ರಲ್ಲ, ಇದೇ ರೀತಿ ನೀವು ನಿಮ್ಮ ಮೊಬೈಲ್ ನಂಬರ್ ನಿಮಗೆ ಲಕ್ಕಿನೋ ಅಥವಾ ಅನ್ಲಕ್ಕಿನೋ ಅಂತ ಟೆಸ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.